ನಾನೆಲ್ಲ ಹುಬ್ಬಳ್ಳಿ ಎಲ್ಲ ಮಾರ್ಕೆಟ್ಗಳಲ್ಲಿ ಕೂಡ ಬದಲಾವಣೆ ಮಾಡಬೇಕು. ಸುಮಾರು ಹುಬ್ಬಳ್ಳಿ 100 ವರ್ಷದಿಂದ ಕೂಡ ಅದೇ MG ಮಾರ್ಕೆಟು, ಅದೇ ಜನತಾ ಬಜಾರ್ ಮಾರ್ಕೆಟು, ಅದೇ CBT, ಅದೇ ಹುಬ್ಬಳ್ಳಿ. ಅದಕ್ಕೆ ಇದರಲ್ಲಿ ಬದಲಾವಣೆ ಮಾಡೋಣ ಅಂತೇಳಿ ಮಾರ್ಕೆಟ್ಗಳನ್ನೆಲ್ಲ ಕೂಡ ಸುಮಾರು 4 ಮಾರ್ಕೆಟ್ಗಳಿಗೆ ಅಲೋಕೇಶನ್ ಮಾಡಿದೆ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದ್ದರು. ಇಂಪ್ಲಿಮೆಂಟೇಷನ್ ಅಥಾರಿಟಿ ಎಲ್ಲ ಸ್ಟೇಟ್ ಗೌರ್ಮೆಂಟ್. ನಾನೇನು ಹೇಳ್ತೀವಿ ಅದೇ ಅವ್ರು 50% ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡಬೇಕು ಅಷ್ಟೇ. ಅವ್ರದ್ದೇನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ ಹೆಂಗಿರಬೇಕು, ಒಂದು 500 ಎಕರೆ ಜಾಗ ತೊಗೊಂಡು ಅವರೇ ಎಲ್ಲ ಫಂಡಿಂಗ್ ಮಾಡಿ, ಅವರೇ ಕಂಪ್ಲೀಟ್ 100% ಫಂಡಿಂಗ್ ಮಾಡಿ ಏನಾದರೂ ಒಂದು ಮೆಗಾ ಸಿಟಿ ಥರ ಏನಾದರೂ ಮಾಡಿದರೆ ಅದು ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತೇಳಿ ಹೇಳ್ಬೋದು. ಹೆಸರಿಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆದರೂ ಕೂಡ 50% ನಮ್ಮದೇ, ಲ್ಯಾಂಡ್ ನಮ್ಮದೇ, ಇಂಪ್ಲಿಮೆಂಟೇಷನ್ ನಮ್ಮದೇ. ಬಹಳದಾಗಿ ಆ ರೀತಿ ಬಿಂಬಿಸುವಂಥದ್ದು ಅವಶ್ಯಕತೆ ಇಲ್ಲ. ಇಡೀ ಸ್ಟೇಟ್ನಲ್ಲಿ ಯಾರೂ ಮಾಡಲಿಲ್ಲ. ನಾನೊಬ್ಬನೇ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿಸಿದ್ದೆ ಸರ್ಕಿಟ್ ಹೌಸ್ನಲ್ಲಿ. ಬಹುಶಃ ಸ್ಮಾರ್ಟ್ ಸಿಟಿ ರಿವ್ಯೂ ಮಾಡಿದ್ದು ನಮ್ಮ ಕ್ಷೇತ್ರದಲ್ಲೇ ಕಾಣ್ತದೆ. ಜನಪರವಾದಂಥ ಕೆಲಸ ಮಾಡಬೇಕು. ರಾಜಕೀಯ ಬರೀ ನಾವು ಎಷ್ಟು ದಿನ ಆಡಳಿತ ಮಾಡಿದೀವಲ್ಲ, ಎಷ್ಟು ಜನಪರ ಕೆಲಸ ಮಾಡಿದ್ದೀವಿ, ನಮ್ಮ ಹೆಜ್ಜೆ ಗುರುತುಗಳನ್ನ ಏನು ಮೂಡಿಸಿ ಹೋಗಿದ್ವಿ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್. ನಿಮ್ಮೂರಿಗೆ ಬಂದ್ವಿ ನಾವು. ನಿಮ್ಮೂರಲ್ಲಿ ಗಣೇಶನ ಪೇಟೆಯಲ್ಲಿರುವಂಥ ಮೀನು ಮಾರುಕಟ್ಟೆ. ಆ್ಯಕ್ಚುಲಿ ಕೆಲ ತಿಂಗಳ ಹಿಂದೆ ನಾನು ಓಡಾಡ್ತಿದ್ದೆ, ಬಟ್ ಇದು ಯಾವುದು ನನ್ನ ಗಮನಕ್ಕೆ ಇರಲಿಲ್ಲಪ್ಪ. ರೋಡೊಳಗೆ ಹೋಗುವಾಗ ಮುಚ್ಕೊಂಡು ಹೋಗ್ತಾ ಇದ್ದೆ ನಾನು. ಯಾವಾಗ ಶುರುವಾಯ್ತಿದ್ದು, ಹೆಂಗೆ ಮಾಡಿದ್ರಿ? ಇದು 100 ಇಯರ್ಸ್ ಹಳೇದಾದಂಥ ಫಿಶ್ ಮಾರ್ಕೆಟ್. 100 ಇಯರ್ಸ್ ಬ್ಯಾಕ್ ಭಾಳ ಹಳೇ ಫಿಶ್ ಮಾರ್ಕೆಟು. ಸುಮಾರು ಒಂದು 70-80 ಇಯರ್ಸ್ ಬ್ಯಾಕು ಒಂದು ಸಣ್ಣ ಫಿಶ್ ಮಾರ್ಕೆಟನ್ನು ಕಾರ್ಪೊರೇಷನ್ ವತಿಯಿಂದ ಮಾಡಿಕೊಟ್ಟಿದ್ರು. ಅದು ಸಿಟ್ಟಿಂಗ್ ಅರೇಂಜ್ಮೆಂಟು ಭಾಳ ಕಡಿಮೆ ಇತ್ತು. ಮತ್ತು ಆಮೇಲೆ ಎಲ್ಲ ಮ್ಯಾಕ್ಸಿಮಮ್ 70% ಎಲ್ಲ ರಸ್ತೆ ಬೀದಿಯಲ್ಲೇ ಎಲ್ಲ ಕೂಡ ಹಚ್ಕೊಂಡು, ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾನೂ ಕೂಡ ಇದೆ. ಈಗಿರೋದ್ರಿಂದ ಅವರೆಲ್ಲ ಕೂಡ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಭಾಳ ಜನ ಕಂಪ್ಲೇಂಟ್ ಮಾಡಿದರು, ನಮಗಿಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾಯಿದೆ, ಈ ಮಾರ್ಕೆಟನ್ನು ಬೇರೆ ಕಡೆ ಹೊರಗಡೆ ಶಿಫ್ಟ್ ಮಾಡಿ, ನಮಗಿದು ಭಾಳ ಅಂದರೆ ಭಾಳ ತೊಂದರೆ ಆಗ್ತಾಯಿದೆ ಅನ್ನೋವಂಥದ್ದು. ಬೇರೆದು ವೆಜಿಟೇರಿಯನ್ಸ್ ಏನಿರ್ತಾರೆ ಅವರು ಭಾಳ ಅವರೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ರು ಮೇಲಿಂದ ಮೇಲೆ. ನಾನು ವಿಚಾರಣೆ ಮಾಡಿದೆ, ಅವ್ರ ಜೊತೆ ಚರ್ಚೆ ಮಾಡಿದೆ. ಆದರೆ ಅವ್ರಿಗೆ ಹೇಳಿದೆ, ಯಾವ ಕಾರಣಕ್ಕೂ ಭಾಳ 100 ಇಯರ್ಸ್ ಹಳೇದಾದಂಥ ಮಾರ್ಕೆಟನ್ನು ತೊಗೊಂಡೋಗಿ ಶಿಫ್ಟ್ ಮಾಡೋಕ್ಕಾಗಲ್ಲ. ಒಂದು ಹೋಲ್ಸೇಲ್ ಮಾರ್ಕೆಟನ್ನು ಬೇಕಾದರೆ ಹೊರಗಡೆ ಶಿಫ್ಟ್ ಮಾಡ್ತೀನಿ, ರಿಟೇಲ್ ಮಾತ್ರ ಈ ಭಾಗದಲ್ಲೇ ಇರಬೇಕಾಗ್ತದೆ. ಎಲ್ಲರಿಗೆ ಕನ್ವೀನಿಯೆಂಟು. ಆರ್ಟ್ ಆಫ್ ದಿ ಸಿಟಿ ಹೆಂಗೆ ಫಿಶ್ ಮಾರ್ಕೆಟು, ಇದು ಕಾಯಿಪಲ್ಯ ಮಾರ್ಕೆಟು, ಆ ಥರ ಫಿಶ್ ಮಾರ್ಕೆಟು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದನ್ನೇ ಬೇಕಾದ್ರೆ ಹೈಟೆಕ್ ಮಾಡಿ ಎಲ್ಲ ಒಂದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಡಿಯಲ್ಲಿ ನಾನು ಮಾಡ್ತೀನಿ ಅನ್ನೋವಂಥದ್ದು ಅವರಿಗೆ ಪ್ರಾಮಿಸ್ ಮಾಡಿದ್ದೆ. ಅದೇ ಟೈಮ್ನಲ್ಲಿ ನಾನು ಬೇರೆ ಯಾವುದೋ ಗ್ರ್ಯಾಂಟ್ ಹಾಕಬೇಕಂತೇಳಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಸ್ಮಾರ್ಟ್ ಸಿಟಿ ಅನ್ನುವಂಥ ಯೋಜನೆ ಕೂಡ ಬಂತು. ಅದರಲ್ಲಿ 50% ಸ್ಟೇಟ್ ಗೌರ್ಮೆಂಟು, 50% ಸೆಂಟ್ರಲ್ ಗೌರ್ಮೆಂಟ್. ಅದೇನೋ ಆಲ್ಮೋಸ್ಟ್ ಸ್ಮಾರ್ಟ್ ಸಿಟಿಯಲ್ಲಿ ಇಂಪ್ಲಿಮೆಂಟೇಷನ್ನು 50% ಲ್ಯಾಂಡು ಎಲ್ಲ ನಮ್ಮದೇ ಇರ್ತದೆ. 50% ಸೆಂಟ್ರಲ್ ಗೌರ್ಮೆಂಟದು ಅಷ್ಟೇ, ಫಂಡಿಂಗ್ ಅಷ್ಟೇ 50% ಅಷ್ಟೇ ಇರ್ತದೆ. ಅದರ ಅಡಿಯಲ್ಲಿ ನಾನೆಲ್ಲ ಹುಬ್ಬಳ್ಳಿ ಎಲ್ಲ ಮಾರ್ಕೆಟ್ಗಳಲ್ಲಿ ಕೂಡ ಬದಲಾವಣೆ ಮಾಡಬೇಕು. ಸುಮಾರು ಹುಬ್ಬಳ್ಳಿ 100 ವರ್ಷದಿಂದ ಕೂಡ ಅದೇ MG ಮಾರ್ಕೆಟು, ಅದೇ ಜನತಾ ಬಜಾರ್ ಮಾರ್ಕೆಟು, ಅದೇ CBT, ಅದೇ ಹುಬ್ಬಳ್ಳಿ. ಅದಕ್ಕೆ ಇದರಲ್ಲಿ ಬದಲಾವಣೆ ಮಾಡೋಣ ಅಂತೇಳಿ ಮಾರ್ಕೆಟ್ಗಳನ್ನೆಲ್ಲ ಕೂಡ ಸುಮಾರು 4 ಮಾರ್ಕೆಟ್ಗಳಿಗೆ ಅಲೋಕೇಶನ್ ಮಾಡಿದೆ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದ್ದರು. ಆವಾಗ ಇಂಪ್ಲಿಮೆಂಟೇಷನ್ ಅಥಾರಿಟಿ ಎಲ್ಲ ಸ್ಟೇಟ್ ಗೌರ್ಮೆಂಟ್. ಇದಿರೋದ್ರಿಂದ ಏನಾಯಿತು, ನಾನೇನು ಹೇಳ್ತೀವಿ ಅದೇ ಅವ್ರು 50% ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡಬೇಕು ಅಷ್ಟೇ. ಅವ್ರದ್ದೇನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆ ಸಂದರ್ಭದಾಗ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ಸ್ಟೇಟ್ನಲ್ಲಿ ಯಾರೂ ಮಾಡಲಿಲ್ಲ. ನಾನೊಬ್ಬನೇ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿಸಿದ್ದೆ ಸರ್ಕಿಟ್ ಹೌಸ್ನಲ್ಲಿ. ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಂಗೆ. ಬಹುಶಃ ಸ್ಮಾರ್ಟ್ ಸಿಟಿ ರಿವ್ಯೂ ಮಾಡಿದ್ದು ನಮ್ಮ ಕ್ಷೇತ್ರದಲ್ಲೇ ಕಾಣ್ತದೆ. ಜನರಲ್ಲಿ ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ಅದು ಕೇಂದ್ರದ್ದು ಅನ್ನುವಂಥ ಒಂದು ಆಲೋಚನೆ, ಕಲ್ಪನೆ ಇದೆ. ಸೊ ಅದ್ರ ಬಗ್ಗೆ ಅದರದ್ದು ಏನೂ ಇಲ್ಲ. ಅವ್ರದ್ದು 5 ವರ್ಷಕ್ಕೆ 500 ಕೋಟಿ ಕೊಡ್ತಾರೆ ಅಷ್ಟೇ. ದೇ ವಿಲ್ ಪ್ರೊವೈಡ್ ಫಂಡ್ ಓನ್ಲಿ 500 crores. ಅದನ್ನು ಮತ್ತು ಸ್ಟೇಟ್ ಗೌರ್ಮೆಂಟು ಅದಕ್ಕೆ ಸೇಮ್ 50% ಕಾಂಟ್ರಿಬ್ಯೂಷನ್. ಅವರು 500 ಕೋಟಿ ಕೊಡ್ತಾರೆ. ಮತ್ತು ಲ್ಯಾಂಡ್ ನಮ್ಮದೇ, ಇಂಪ್ಲಿಮೆಂಟೇಷನ್ ನಮ್ಮದೇ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ ಹೆಂಗಿರಬೇಕು, ಅವರೇ ಸುಮಾರು ಒಂದು 500 ಎಕರೆ ಜಾಗ ತೊಗೊಂಡು ಅವರೇ ಎಲ್ಲ ಫಂಡಿಂಗ್ ಮಾಡಿ, ಅವರೇ ಕಂಪ್ಲೀಟ್ 100% ಫಂಡಿಂಗ್ ಮಾಡಿ ಏನಾದರೂ ಒಂದು ಮೆಗಾ ಸಿಟಿ ಥರ ಏನಾದರೂ ಮಾಡಿದರೆ
ಅದು ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತೇಳಿ ಹೇಳ್ಬೋದು. ಹೆಸರಿಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆದರೂ ಕೂಡ 50% ನಮ್ಮದೇ, ಲ್ಯಾಂಡ್ ನಮ್ಮದೇ, ಇಂಪ್ಲಿಮೆಂಟೇಷನ್ ನಮ್ಮದೇ, ನಮ್ಮ ರಾಜ್ಯ ಅಲ್ವಾ ಸರ್? ನಮ್ಮ ರಾಜ್ಯ. ಮತ್ತು ಅದಕ್ಕೆ ಇದನ್ನು ಬಹಳದಾಗಿ ಆ ರೀತಿ ಬಿಂಬಿಸುವಂಥದ್ದು ಅವಶ್ಯಕತೆ ಇಲ್ಲ. ಆ ಸಂದರ್ಭದಾಗ ಮುಖ್ಯಮಂತ್ರಿಗಳನ್ನ ಕೂಡಿಸ್ಕೊಂಡು ನನ್ನ ಸಿಟಿ ಭಾಳ ಹಿಂದುಳಿದಿದೆ, ನಾನೆಲ್ಲ ಇದರಲ್ಲೆಲ್ಲ ಬೇಜಾರು ಪ್ರಾಜೆಕ್ಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ ಅಂದ ತಕ್ಷಣ ಅವರು ಡೈರೆಕ್ಷನ್ ಕೊಟ್ಟರು ಸೆಕ್ರೆಟ್ರಿಗೆ, ಮಣಿಮಣ್ಣನ ಇದು ಅಬ್ಬಯ್ಯ ಅವ್ರು ಏನು ಹೇಳ್ತಾರೆ ಅವನ್ನೆಲ್ಲ ಸ್ಕೀಮ್ಗಳು ಆಗಬೇಕು, ಅದನ್ನೆಲ್ಲ ಸರಿ ಮಾಡಬೇಕು ಅಂಥೇಳಿ ಡೈರೆಕ್ಷನ್ ಕೊಟ್ಟರು. ಆ ನಿಟ್ಟಿನಲ್ಲಿ ಬಹುಶಃ ನಾವೆಲ್ಲ MG ಮಾರ್ಕೆಟ್ಗೆ ಸುಮಾರು 110 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಓಲ್ಡ್ ಹುಬ್ಳಿ ಮಾರ್ಕೆಟ್ಗೆ 22 ಕೋಟಿ ಇಟ್ಟಿದ್ದೆ. ಜನತಾ ಬಜಾರ್ ಮಾರ್ಕೆಟ್ಗೂ ಕೂಡ ಅಲ್ಲಿನೂ ಪ್ರೊವೈಡ್ ಮಾಡಿದೆ, ಇಲ್ಲಿನೂ ಒಂದು 5 ಕೋಟಿ. ಬಹುಶಃ ನಮ್ಮ ಆಮೇಲೆ ಕೆಲವು ದಿನದಲ್ಲಿ ನಮ್ಮ ಸರ್ಕಾರ ಬಿದ್ದೋಯ್ತು. ಅವಾಗೇನು ಮಾಡಿದರು, ಇದಷ್ಟೇ ಉಳಿಸ್ಕೊಂಡೆ ನಾನು. ಫಿಶ್ ಮಾರ್ಕೆಟ್ ಒಂದು ಉಳಿಸ್ಕೊಂಡೆ, ಜನತಾ ಬಜಾರ್ ಮಾರ್ಕೆಟ್ ಉಳಿದಂಥ ಓಲ್ಡ್ ಹುಬ್ಳಿ ಮಾರ್ಕೆಟು ಪ್ಲಸ್ MG ಮಾರ್ಕೆಟು ಸುಮಾರು 120 ಕ್ರೋರ್ಸ್ ಅದನ್ನು BJP ಅವರು ನಮ್ಮ ಕಡೆಯಿಂದ ಕಸ್ಕೊಂಡು ಅವ್ರ ಕ್ಷೇತ್ರಕ್ಕೆ ಅದನ್ನು ಬಳಸ್ಕೊಂಡ್ರು. ಹೀಗಾಗಿ 2 ಪ್ರಾಜೆಕ್ಟ್ ಫೇಲ್ ಆಯಿತು. ಈ 2 ಪ್ರಾಜೆಕ್ಟ್ ಮಾತ್ರ ಸಕ್ಸಸ್ಫುಲ್ ಆಯಿತು. ಭಾಳ ಖುಷಿ ಅಂದರೆ ಈಗ ಭಾಳ ಒಂದೇ ಒಂದು ಸೂರಿನಡಿಯಲ್ಲಿ ಒಳ್ಳೆ ಮಾರ್ಕೆಟ್ ಆಗಿದೆ, ಸುಸಜ್ಜಿತವಾದಂಥ ಮಾರ್ಕೆಟ್ ಆಗಿದೆ. ಇನ್ನೂ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಸುಮಾರು ಇಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಸರಿಯಾಗಿ ವಾಟ್ರು, ಆಮೇಲೆ ಎಲೆಕ್ಟ್ರಿಸಿಟಿ, ಆಮೇಲೆ ಸೆಕ್ಯೂರಿಟಿ, ಆಮೇಲೆ ಬೇರೆದು ಬ್ಯೂಟಿಫಿಕೇಷನ್ನು, ಇದಕ್ಕೆಲ್ಲ ಕೂಡ ನಾನು ಹೇಳಿದ್ದೀನಿ. ಇದಕ್ಕೇನು 4-5 ಕೋಟಿ ಬೇಕಾದರೂ ಅದಕ್ಕೆ ಪ್ರೊವೈಡ್ ಮಾಡ್ತೀನಿ, ಒಳ್ಳೆ ಹೈಟೆಕ್ ಮಾಡೋಣ ಇದು ಮಾರ್ಕೆಟ್ ಅಂತ ಕೂಡ ಹೇಳಿದ್ದೀನಿ. ಓಕೆ, ಸೊ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದವ್ರು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ಇದನ್ನು ನೋಡ್ತಾ ಇದ್ದಾರೆ. ಸೊ ನಿಮ್ಗೊಂದು ಸಣ್ಣ ಟೆಸ್ಟ್ ಮಾಡಿಸೋಣ ಅಂತ ಸರ್. ನಿಮ್ಮೂರು ಫಿಶ್ ಮಾರ್ಕೆಟಿಗೆ ಬಂದಿದ್ದೀನಿ, ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ. ಇಲ್ಲಿ ಸಾಕಷ್ಟು ವೆರೈಟೀಸ್ ಫಿಶ್ ಇದೆ. ಓಕೆ, ಇದರಲ್ಲಿ ನೀವು ಒಂದಿಷ್ಟು ಹೆಸರು ಹೇಳ್ಬೋದಾ ಅಂತ? ಹೇಳ್ತೀನಿ. ಎಸ್, ಈಗ ಇದರಲ್ಲಿ ಇದು ಬಾಂಗ್ಡಾ ಅಂತ ಹೇಳ್ತಾರೆ. ಬಾಂಗ್ಡಾ ಅಂತಾರೆ ನಮ್ಮ ಹತ್ರ ಎಲ್ಲ. ಇದೆಲ್ಲ ಸುರ್ಮಾ. ಇದು ಓಕೆ, ಟೋಲಿ ಅಂತ ಹೇಳ್ತಾರೆ, ಅಂತ ಹೇಳ್ತಾರೆ. ಆದರೆ ಸೇಮ್ ಎಲ್ಲ ಸುರ್ಮಾ ವೆರೈಟಿನೇ. ಓಕೆ, ಇದು ವೈಟ್ ಅಂದರೆ ಪಾಪ್ಲೆಟ್. ಇದೆಲ್ಲ ಪಾಪ್ಲೆಟ್. ಓಕೆ, ಇದು ಪಾಪ್ಲೆಟ್ ವೈಟ್ ಫಿಶು. ಅದರೆಲ್ಲ ಇದು ವೆರೈಟೀಸ್. ಮೇಜರ್ ಬರುವಂಥದ್ದು ಪಾಪ್ಲೆಟ್ಟು, ಸುರ್ಮಾ, ಬಾಂಗ್ಡಾ. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಭಾಗದಲ್ಲಿ ಇದು ಯಾವುದಿದು? ಕಾಟ್ಲಾ, ಗೌರಿ. ನಿಮ್ಮ ಫೇವ್ರೇಟ್ ಯಾವ್ದು ಸರ್ ಇದರಲ್ಲಿ? ಫಿಶ್ ತಿಂತೀರಾ? ಹೌದೌದು, ನಾನು ಕಾಣೆ ಫಿಶ್ ಭಾಳ ಲೈಕ್ ಮಾಡ್ತೀನಿ. ಕಾಣೆ ಮತ್ತು ಪಾಪ್ಲೆಟ್, ಅದು ಬಿಟ್ಟರೆ ಬಾಂಗ್ಡಾ. ಓಕೆ ಓಕೆ, ಇದು ಸ್ವಲ್ಪ ಫೇವ್ರೇಟ್ ಫಿಶ್ ಇದೆಲ್ಲ. ಮತ್ತೊಂದು ಇಲ್ಲಿಂದ ಸುಮಾರು ಇಲ್ಲಿ ನಮ್ಮ ಕಡೆ 20-25 ಜನ ಹೋಲ್ಸೇಲರ್ಸ್ ಇಲ್ಲಿ, ಸುಮಾರು ಒಂದು 30-40 ಜನ ರಿಟೇಲ್ ಶಾಪ್ಸ್ ಇದೆ ಇಲ್ಲಿ. 30-40 ರಿಟೇಲ್ ಶಾಪ್ಸ್ ಇದೆ. ಮತ್ತು ಇಲ್ಲಿಂದನೇ ಎಲ್ಲ ವಿಜಾಪುರ, ಹಾವೇರಿ, ಬಾಗಲಕೋಟು ಈ ಭಾಗದಾಗೆಲ್ಲ ಇಲ್ಲಿಂದನೇ ಎಲ್ಲ ಸಪ್ಲೈ ಆಗುತ್ತೆ. ಈ ಭಾಗದಿಂದನೇ ರಾಯಚೂರು, ಕೊಪ್ಪಳ ಈ ಭಾಗಕ್ಕೆಲ್ಲ ಅಲ್ಲಿ ಡ್ಯಾಮ್ ಫಿಶ್ ಸಿಗುತ್ತೆ. ಸಮುದ್ರದ ಮೀನು ಅಂತಂದರೆ ನಮಗೆ ಕಾರವಾರ ಫ್ರೆಶ್ ಎವ್ರಿ ಡೇ ನಮ್ಗೆ ಇಲ್ಲಿ ಫ್ರೆಶ್ ಮೀನು ಸಿಗುತ್ತೆ, ಆಕ್ಸೆಸ್ ಇದೆ. ಅದಕ್ಕೆ ಸರೌಂಡಿಂಗ್ ಎಲ್ಲ 7-8 ಜಿಲ್ಲೆಯಿಂದ ಇಲ್ಲಿ ವ್ಯಾಪಾರ ಮಾಡ್ಕೊತಾರೆ. ಓಕೆ ಸರ್, ಸರ್ಕಾರಗಳು ಬರುತ್ತೆ ಹೋಗುತ್ತೆ, ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಆ ರಾಜಕಾರಣಿ ಏನು ಮಾಡಿದ್ರು ಅನ್ನೋದಿದೆಯಲ್ಲ, ಅದು ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿಬೇಕು ಅಂತಂದರೆ ಇಂಥ ಕೆಲಸ ಆಗಬೇಕು ಅಂತ ಆ್ಯಸ್ ಅ ಜರ್ನಲಿಸ್ಟ್ ನಾನು ಹೇಳ್ತೀನಿ. ಖಂಡಿತವಾಗಿ ಕೂಡ ಜನಪರವಾದಂಥ ಕೆಲಸ ಮಾಡಬೇಕು. ರಾಜಕೀಯ ಬರೀ ನಾವು ಎಷ್ಟು ದಿನ ಆಡಳಿತ ಮಾಡಿದ್ದೀವಲ್ಲ, ಎಷ್ಟು ಜನಪರ ಕೆಲಸ ಮಾಡಿದ್ದೀವಿ, ನಮ್ಮ ಹೆಜ್ಜೆ ಗುರುತುಗಳನ್ನ ಏನು ಮೂಡಿಸಿ ಹೋಗಿದ್ವಿ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಅವಕಾಶಗಳು ಸಿಕ್ಕಾಗ ಸರಿಯಾಗಿ ಅದನ್ನು ಬಳಸ್ಕೊಂಡು ನಾವು ಕೆಲಸ ಮಾಡುವಂಥ ಕೆಲಸ ಆಗಬೇಕು. ಓಕೆ, ಎಷ್ಟು ದಿನ ಆಯಿತು ಇದು ಸ್ಟಾರ್ಟ್ ಆಗಿ? ಅಂದರೆ ಇಲ್ಲೆಲ್ಲ ಬಂದರು ವ್ಯಾಪಾರಸ್ಥರು ಭಾಳ ಕನ್ವಿನ್ಸ್ ಆಗಿ ಆಲ್ಮೋಸ್ಟ್ ಇದು ಆದಮೇಲೆ 1-2 ವರ್ಷ ಇಲ್ಲಿ ಮಾರ್ಕೆಟ್ ಶಿಫ್ಟ್ ಮಾಡಲಿಕ್ಕೆ ಆಗಲೇ ಇಲ್ಲ. ಇವರೆಲ್ಲ ಒಪ್ಪಲೇ ಇಲ್ಲ. ಇವರೆಲ್ಲ ಯಾವ ಕಾರಣಕ್ಕೂ ನಮಗಿಲ್ಲ, ಒಳಗಡೆ ಮಾರ್ಕೆಟ್ ಆಗೋದಿಲ್ಲ, ವ್ಯಾಪಾರಸ್ಥರು ಬರೋದಿಲ್ಲ, ನಾವು ಇದನ್ನು ಒಪ್ಪೋದಿಲ್ಲ ಅನ್ನುವಂಥ ರೀತಿಯಲ್ಲೇ ವಾದ. ಮತ್ತು ಯಾವ ರೀತಿ ಅಲಾಟ್ಮೆಂಟ್ ಮಾಡಬೇಕನ್ನೋಂಥದ್ದು ಕೂಡ ಒಂದು ನಮಗೆ ಇದಾಗಿತ್ತು, ಪ್ರಶ್ನೆ ಆಗಿತ್ತು.
ಅದನ್ನು ಅಟ್ ಲಾಸ್ಟ್ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಅನೇಕ ಮೀಟಿಂಗ್ ಮಾಡಿ ಲೋಕಲ್ ಕಾರ್ಪೊರೇಟ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಹೌದು ಅವರೆಲ್ಲ ಮನವೊಲಿಸಿ ಅಟ್ ಲಾಸ್ಟ್ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ರೀಸೆಂಟಾಗಿ ಒಂದು ವಾರದ ಹಿಂದ್ಗಡೆ ಇವ್ರನ್ನೆಲ್ಲ ಒಳಗಡೆ ಶಿಫ್ಟ್ ಒಂದ್ ಮಾಡಿದ್ವಿ. ವಾರದಲ್ಲಿ ಅಂತಂದ್ರೂ ಪರವಾಗಿಲ್ಲ ಸರ್, ಜನ ಬರ್ತಿದಾರಲ್ಲ ಕೊಂಡ್ಕೊಳ್ಳಕ್ಕೆ. ಖಂಡಿತ ಇನ್ನೂ ಭಾಳ ಇದನ್ನ ಬರ್ಬೇಕು. ಇನ್ನೂ ಬರಬೇಕು. ಎಸ್ ಕೆಲವೆಲ್ಲ ಕಂಪ್ಲೇಂಟ್ಸ್ ಇದೆ. ಈಗ ನೋಡಿ ಅಲ್ಲಿ ಬರುವಾಗ ಸಿಕ್ಕಾಪಟ್ಟೆ ಒಳಗಡೆ ಎಲ್ಲ ಕಾಲಿಡಕ್ಕೆ ಜಾಗ ಇರ್ತಿರ್ಲಿಲ್ಲ. ಆದರೂ ಕೂಡ ಸ್ವಲ್ಪ ಟ್ರಾಫಿಕ್ ಎಲ್ಲ ನಿಂತ್ಕೊಂಡಿದೆ. ಅದನ್ನೆಲ್ಲ ಕೂಡ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಎಲ್ಲ ಮಾಡಿದ್ವಿ. ಇನ್ನು ಹಂತ ಹಂತವಾಗಿ ಅದನ್ನೆಲ್ಲ ಸಿಸ್ಟಮ್ ಚೇಂಜ್ ಮಾಡ್ತೀವಿ. ಎಲ್ಲ ಈ ರೋಡ್ ಬ್ಯೂಟಿಫಿಕೇಷನ್ ಮಾಡ್ತೀವಿ, ಲೈಟಿಂಗ್ ಮಾಡ್ತೀವಿ, ಅದನ್ನೆಲ್ಲ ಮಾಡ್ಕೊಂಡು ಎಲ್ಲ ಬದಲಾವಣೆ ಮಾಡ್ತೀವಿ. ಓಕೆ ವೆಲ್ ಸರ್, ಖುಷಿ ಆಯಿತು. ಅಂದರೆ ಒಂದು ವಾರದ ಅಂತರದಲ್ಲಿ ಜನ ಬರ್ತಿದ್ದಾರೆ ಕೊಂಡ್ಕೊಳ್ಳೋದಕ್ಕೆ ಅಂತ ಅನ್ನೋದು. ಮತ್ತೊಂದು ನಾನಿಲ್ಲಿ ಒಬ್ಬರು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಇದ್ದೆ, ಹೇಗಿದೆ? ಇಲ್ಲ ಮೇಡಮ್ ತುಂಬ ಚೆನ್ನಾಗಿದೆ, ಆದರೆ ಜನ ಇನ್ನೂ ಜಾಸ್ತಿ ಬರಬೇಕು. ಎಲ್ಲ ಇಷ್ಟು ಜನ ಇದ್ದಾರಲ್ರಿ ಅಂದೆ, ಹೊರಗಡೆ ಇನ್ನೂ ಜಾಸ್ತಿ ಬರ್ತಿದ್ರಿ ನಮ್ಗೆ ಅಂತಂದರು. ಸೊ ನಿಮ್ಮ ಭಾಗದ ಜನರಿಗೆ ನನ್ನ ವಾಹಿನಿ ಮೂಲಕ ಏನು ಮೆಸೇಜ್ ಕೊಡ್ತೀರಿ? ಇಲ್ಲಿಗೆ ಬಂದರೆ ಅವ್ರಿಗೆ ಏನೆಲ್ಲ ಸಿಗುತ್ತೆ? ಇಲ್ಲ, ಇಲ್ಲಿ ಬಂದರೆ ವೆರೈಟಿ ಆಫ್ ಫಿಶ್, ಅದು ಭಾಳ ತಾಜಾ ಫಿಶ್, ಅಂದರೆ ಫ್ರೆಶ್ ಫಿಶ್. ಅದು ಯಾಕಂದರೆ ನೈಟು ಲೋಡಿಂಗ್ ಆಗ್ತದೆ ಕಾರ್ವಾರ್ನಲ್ಲಿ, ಬೆಳಗ್ಗೆ ಆದರೆ ಇಲ್ಲಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ಸರೌಂಡಿಂಗ್ ಎಲ್ಲರೂ ವ್ಯಾಪಾರಸ್ಥರು ಒಳ್ಳೆ ಸುಸಜ್ಜಿತವಾದಂಥ ಒಂದು ಕಟ್ಟಡ ನಿರ್ಮಾಣ ಮಾಡೀನಿ. ಒಳ್ಳೆ ಫಿಶ್ ಸಿಗುತ್ತೆ. ಎಲ್ಲರೂ ಕೂಡ ಗ್ರಾಹಕರೆಲ್ಲ ಕೂಡ ಇಲ್ಲಿ ಬರಬೇಕು, ಇಲ್ಲಿನ ಫಿಶ್ ಪರ್ಚೇಸ್ ಮಾಡುವಂಥದ್ದಾಗಬೇಕು, ವ್ಯಾಪಾರ ಚೆನ್ನಾಗಿ ನಡೀಬೇಕು. ಇದು ಕೂಡ ನಮ್ಮ ರೆವಿನ್ಯೂ ಇಂಪ್ರೂವ್ ಆಗಲಿಕ್ಕೆ ಇದು ಒಂದು ಬಿಸ್ನೆಸ್, ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟಿಗೆ. ಅದನ್ನು ತಾವೆಲ್ಲ ಇದಕ್ಕೆ ಜನರಿಗೆ ಬೇಡ್ಕೊಳ್ತಾ ಇದ್ದೀನಿ. ಏನೇನು ಒಳ್ಳೆ ನಾವು ವಿಚಾರ ಮಾಡಿ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿರ್ತೀವಿ, ಅದಕ್ಕೆ ಜನರ ಸಹಕಾರನೂ ಇರಬೇಕು. ಅವರೆಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಅವರು ಕೂಡ ನಮ್ಮದೇ ಅಪ್ಪ ಹುಬ್ಬಳ್ಳಿ ಫಿಶ್ ಮಾರ್ಕೆಟ್ ಇತರರಿಗೆ ಮಾದರಿ ಅನ್ನುವಂಥ ರೀತಿಯಲ್ಲಿ ತಾವೆಲ್ಲ ಗ್ರಾಹಕರು ಸಹಕಾರ ನೀಡಬೇಕಂತ ಕೇಳ್ಕೊತೀನಿ. ಓಕೆ, ಸೊ ಇದು ಮಾನ್ಯ ಶಾಸಕರ ಮಾತಾಗಿತ್ತು. ಅವ್ರಿಗೊಂದಿಷ್ಟು ಕೆಲಸ ಇದೆ, ಅವರು ಸ್ವಲ್ಪ ಹೊತ್ತು ಬೀಳ್ಕೊಡೋಣ ನಾವು. ಆದರೆ ನನ್ನ ಕೆಲಸ ಜಾಸ್ತಿ ಇದೆ. ಅವ್ರು ಹೇಳಿದ್ದಷ್ಟೇ ಅಲ್ಲ, ಇಲ್ಲಿರೋ ಜನರನ್ನ ನಾನು ಕೇಳಬೇಕಲ್ವಾ, ಇಲ್ಲಿರೋ ವ್ಯಾಪಾರಸ್ಥರನ್ನ ನಾನು ಮಾತಾಡಿಸ್ಬೇಕಲ್ವಾ. ಡೆಫಿನೆಟ್ಲಿ ಆ ಕೆಲಸ ಕೂಡ ಮಾಡ್ತೀರಿ ಸರ್. ಸರ್, ಇಂತಹ ಜನಮಾನಸದಲ್ಲಿ ಉಳಿಯುವಂಥ ಮತ್ತಷ್ಟು ಕೆಲಸ ಮಾಡೋ ಶಕ್ತಿ ದೇವರು ಮತ್ತು ಜನ ಆಶೀರ್ವಾದ ನಿಮ್ಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.